ಸಪ್ತಪದಿ ಇದು ಸಪ್ತಪದಿ ಇದು ಏಳು ಹೆಜ್ಜೆಗಳ ಅನುಬಂಧ ನಮ್ಮ ಏಳು ಜನ್ಮಗಳ ಸಂಬಂಧ ಸಪ್ತಪದಿ ಇದು ಸಪ್ತಪದಿ ಪೂಜಾ ಭಾಳ ಚಂದ ಮಾಡ್ಯಾರಲ್ಲ ಇದನ್ನ ಈಗೆಲ್ಲ ಹೊಸ ಟೈಪ್ ಮಾಡಕತ್ತಾರ ನೋಡು ಮೊದಲೆಲ್ಲ ಹಿಂಗೆ ಮಾಡ್ತಿದ್ದಿಲ್ಲ ಹಂಗೆ ಇದೊಂದು ಅಗ್ನಿ ಸುತ್ತ ಏಳು ಸುತ್ತ ಸುತ್ತಿಸ್ತಿದ್ರು ಈಗ ನೋಡು ಡೆಕೋರೇಷನ್ ಮಾಡಿ ಎಷ್ಟು ಚಂದ ಮಾಡಿ ಒಂದೊಂದು ಹೆಜ್ಜೆ ಇಟ್ಕೊಳಂಗೆ ಮಾಡ್ಯಾರ ಭಾರಿ ಚಂದ ಮಾಡ್ಯಾರಲ್ಲ ಹೌದು ಶಶಿ ಭಾಳ ಚಂದ ಮಾಡ್ಯಾರ ನಿಜ ಹೇಳ್ಬೇಕಂತಂದ್ರೆ ನನಗೂ ಹಿಂಗೆಲ್ಲ ಮಾಡ್ಕೋಬೇಕಂತ ಭಾಳ ಆಸೆ ಇತ್ತು ಆದ್ರೆ ಏನು ಮಾಡೋದು ನಮ್ಮ ಮದ್ವೆ ಅಷ್ಟು ಅರ್ಜೆಂಟ್ನಾಗ ಗುಡಿಯಾಗ ಹಾಕ್ಬೇಕಾಗಿ ಬಂತಲ್ಲ ಇಷ್ಟೆಲ್ಲ ಮಾಡ್ಕೊಳಕ್ಕಾಗಲೇ ಇಲ್ಲ ಅದೊಂದು ಕೊರಗು ಮಾತ್ರ ಜೀವನ ಪೂರ್ತಿ ಇದ್ದೇ ಇರ್ತದೆ ನನಗೆ ಹೌದು ಪೂಜಾ ಅದು ನಿಜಾನೇ ಅಲ್ಲ ನೀ ಯಾಕೆ ಸಾಡಿ ಚೇಂಜ್ ಮಾಡಿ ಬಂದೆ ಅಯ್ಯೋ ಶಶಿ ಸಿಕ್ಕಾಪಟ್ಟೆ ಶಕಿಯಪ್ಪ ನನಗಂತೂ ಆ ಹೆವಿ ಸಾಡಿ ಜುವೆಲ್ಸು ಸಿಕ್ಕಾಪಟ್ಟಿ ಬೆವರ ಹಾಕತ್ತಿದ್ದೆ ಒಂಥರ ಅದಕ್ಕೆ ಬಡ ಹೋಗಿ ಅದನ್ನ ಕಳೆದೋಗುತ್ತೆ ಮೆತ್ತ ನಾನು ಸಾಡಿ ಉಟ್ಕೊಂಡು ಬಂದೆ ನೋಡು ಈಗ ಆರಾಮಾಗೈತಿ ಅದಕ್ಕಪ್ಪ ನಾನು ಭಾಳ ಹೆವಿ ಸಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಈ ಬಿಸಿಲುಗಾಲದಕ್ಕೆ ಮದ್ವೆ ಮಾಡ್ಬೇಕಂತಂದ್ರೆ ಯಪ್ಪ ಆ ವಜ್ಜನ್ನು ಸೀರೆ ಆ ಜುವೆಲ್ಸು ಅಪ್ಪ ಅದಕ್ಕೆ ನಾನು ಇದು ಒಂಥರ ಸಿಂಪಲ್ ಸಾಡಿ ಇತ್ತಲ್ಲ ಇಡ್ಕಲ್ ಸಾರಿ ಇದನ್ನ ಉಟ್ಕೊಂಡ್ಬಿಟ್ಟೆಪ್ಪ ನೋಡಕ್ಕೂ ಚಂದ ಕಾಣ್ತೈತಿ ಮೆತ್ತಗೆ ಗಾಳಿನೂ ಆಡ್ತೈತೆ ಅಂತೇಳಿ ಚಲೋ ಮಾಡಿದ್ದೀನಿ ನೀನು ಇಂಥದ್ದು ಉಟ್ಕೊಂಡು ಯಪ್ಪ ನನಗಂತೂ ಆ ಸಾಡಿ ಒಳಗೆ ಎಷ್ಟು ಶೆಗೆ ಆಗತ್ತಿತ್ತು ಗೊತ್ತಾ ಅದಕ್ಕೆ ಮೊದಲು ಅದನ್ನ ಕಳೆದೋಗುತ್ತೆ ಊಟ ಮಾಡಿ ಇದನ್ನ ಮೆತ್ತನ ಸಾಡಿ ಉಟ್ಕೊಂಡು ಬಂದೆ ನೋಡು ಆಮೇಲೆ ಇಲ್ಲಿ ಸಪ್ತಪದಿ ಮಾಡತ್ತಾರು ಬಾ ಅಂದೊಡೋಗಿ ಕರೆದ್ಲ ಹಿಂಗಾಗಿ ಅತ್ತಿನದು ಎಲ್ಲರನ್ನೂ ಊಟ ಮಾಡಿಸಿ ಅವ್ರನ್ನ ಕಳಿಸ್ಕೊಟ್ಟೆ ಮನೆಗೆ ಕಳಿಸ್ಕೊಟ್ಟೆ ನಾನು ಬಂದೆ ಹೌದಾ ಅವ ಅದು ಹೋದ್ರಂಗಾರೆ ಅಯ್ಯೋ ನಂಗೆ ಹೇಗೆ ಹೋಗಲಿಲ್ಲ ನೋಡು ನಾನು ಹೋಗ್ತಿದ್ದೆ ಇಷ್ಟಲಗು ಹೋಗಕ್ಕೆ ನೀ ಮಣಿ ಸಸಿಯಾಗಿ ನೀ ಇಲ್ಲಿ ನಿಂತು ಎಲ್ಲ ಮಾಡ್ಬೇಕು ನೀ ಇಷ್ಟಲಗು ಹೋಗ್ಬಿಟ್ರೆ ಏನಿಲ್ಲ ನಿಮ್ಮ ಅತ್ತಿ ನಿನ್ನ ಹೆಸರಿಗೆ ಹೋಗ್ಕೊತಿರ್ತಾವೆ ಅಷ್ಟೆ ಅದು ಮಾತ್ರ ನಿಜಾನೇ ಅಲ್ಲ ಆದಿತ್ಯನ ಇಲ್ಲಿ ಕಾಣವಲ್ಲ ಬರೀ ತಂಗಿ ಮದುವೆ ಅಂತ ಹೇಳಿ ಬರೀ ಕೆಲಸದಾಗ ಬ್ಯುಸಿ ಅದಾನ ಅಲ್ಲ ನೀನು ಬಾಜುಕ್ ಬಂದು ನಿಲ್ಬೇಕು ಒಂದು ಫೋಟೋ ತಗೋಬೇಕು ಅಂತಾರೆ ಅವಂಗೆ ಅಯ್ಯೋ ಅದೆಲ್ಲ ನಿಮ್ಮ ನಂತನಿ ಒಳಗೆ ಯಾವಾಗ ಬರ್ಬೇಕು ಕೇಳಕ್ಕೆ ಹೋಗ್ಬೇಡ ಬರೀ ಕೆಲಸ ಅದು ಇದು ಇನ್ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ಯಾಕೋ ಆತಿಥ್ಯ ಅವ್ರಿಗೆ ಈ ಮದುವೆ ಅಷ್ಟು ಇಷ್ಟ ಇದ್ದಂಗಿಲ್ಲ ನನಗೂ ಅಷ್ಟೇನು ಖುಷಿಯಾಗಿ ಹೇಳಿಲ್ಲ ಅವ್ರು ಈ ನಮ್ಮ ಅವನ ಭಾಳ ಅರ್ಜೆಂಟ್ ಮಾಡಕತ್ತಾಳ ಅಂಥೇಳಿ ನಾ ಮದುವೆ ಮಾಡಿದ್ದೆ ಹೀಗಾಗಿ ಅವ್ರಿಗೆ ಅಷ್ಟೇನು ಇಂಟ್ರೆಸ್ಟ್ ಇದ್ದಂಗಿಲ್ಲ ಈ ಮದುವೆ ಒಳಗೆ ಅಣ್ಣಲ್ಲ ಇನ್ನು ತನ್ನ ಕರ್ತವ್ಯ ಮಾಡ್ಬೇಕಂತೇಳಿ ಮಾಡ್ತಾರಷ್ಟೆ ಹೌದಾ ಹುಡುಗಿನ ಒಳ್ಳೆಯ ಅದಾನ ಆದ್ರೆ ಹುಡುಗನ ಫ್ಯಾಮಿಲಿ ಬಗ್ಗೆ ನನಗೂ ಅಷ್ಟು ಏನೋ ನಮ್ಮ ದೊಡ್ಡಮ್ಮ ಅಮೇರಿಕ ಸಂಬಂಧ ಅಂಥೇಳಿ ಕುಣ್ಯಾಕತ್ತಾಳ ಅಂದ್ಬಿಟ್ರೆ ನನಗೂ ಬೇರೆ ಏನು ಚಲೋ ಅನಿಸ್ಲಿಲ್ಲವ ಇರಬೇಕಾಗೈತಿ ನಮ್ಗೆ ಮದ್ವೆ ಕರೆದಾರ ಮದ್ವೆ ಬಂದು ಹೋಗಿ ಮಾಡೋದಷ್ಟೆ ಹೆಚ್ಚಿನ ಸಫರಿ ನಮ್ಗೆ ಇರಬೇಕಾಗೈತಿ ಅದ್ರಾಗ ನಮ್ಮವ್ವ ಬಾಯಿ ಬಿಟ್ಟವರೆ ಹೇಳ್ಬಿಟ್ಟಾಳ ನೀ ಭಾಳ ಭಾಗವಹಿಸಕ್ಕೆ ಹೋಗ್ಬಿಡ ನಿಮ್ಮ ದೊಡ್ಡವ ಎಷ್ಟು ಹೇಳ ಅಷ್ಟು ಮಾಡಕ್ಕೆ ಕಲಿ ಅಂತೇಳಿ ಹಿಂಗಾಗಿ ನಾನು ಏನು ಹೆಚ್ಚು ತಲೆ ಕೆಡ್ಸ್ಕೊಂಡಿಲ್ಲವ ಗಿರ್ಜಕ್ಕ ಆತನ ಊಟ ಆತ ಶಾಂತಕ್ಕೆ ಇಲ್ಲಿ ಕಾಣವಳ್ಳ ಏಕ ಆಕಿ ಶಾಂತಕ್ಕ ಮತ್ತು ಗೌಡ್ರದು ಬಂದಿದ್ರ ಅವ್ರನ್ನ ಕರ್ಕೊಂಡು ಊಟಕ್ಕೆ ಹೋಗ್ಯಾಳ ಮತ್ತು ನಾ ಇಲ್ಲಿ ಮದುಮಕ್ಕಳ ಕಂತಕ್ಕೆ ಯಾರು ಇಲ್ದಂಗೆ ಅಕ್ಕಾರ ಅಂಥೇಳಿ ನಾ ಬನ್ನಿ ಇಲ್ಲಿ ನಿಂತೀನಿ ಈಗ ಪೂಜಾ ಶಶಿ ಬಂದ್ರಕ್ಕಿ ಪೂಜಾನು ಅವ್ರ ಅತ್ತಿದು ಬಂದಿದ್ರಲ್ಲ ಅವ್ರು ಊಟ ಮಾಡಿ ಗಾಡಿ ಹಚ್ಚಕ್ಕಂತ ಹೋಗಿದ್ಲ ಈಗ ಬಂದ್ಲ ಹಿಂಗಾಗಿ ಯಾರು ಇಲ್ಲ ಅಂಥೇಳಿ ನಾನು ನಿಂತೀನಿ ನೋಡುವ ಓ ಹೌದನ ಹಂಗಾರೆ ನಿನ್ನ ಊಟ ಇನ್ನೂ ಆಗಿಲ್ಲ ಹಂಗಾರೆ ಇಲ್ಲ ಅಕ್ಕ ಇನ್ನೂ ಆಗಿಲ್ಲ ಇವ್ರು ಹೋದ್ರು ಊಟಕ್ಕೆ ಮತ್ತು ಮದುಮಕ್ಕಳ ಅಂತಕ್ಕೆ ಯಾರು ಇಲ್ಲ ಏನು ಚಲೋ ಹಂಗೆ ನಿಲ್ಸೋದವ್ರನ್ನ ಅದಕ್ಕೆ ನಾನು ನಿಂತು ನೋಡುವ ಆಯ್ತು ತಗೊಂಡ ನೀವು ಊಟಕ್ಕೆ ಹೋಗಿರ್ತಿ ಯಾಕಂತಂದ್ರೆ ಮಂದಿ ಭಾಳ ಇಲ್ಲಲ್ಲ ಅಡುಗೆ ಮುಗಿಸಿ ಅವರು ಉಳ್ಕಿದ ಅಡುಗೆನ ಡಬ್ಬಿ ಕಟ್ಟಿ ಮನೆ ಕಳಿಸ್ತಾರಂತ ನೀವು ನಿಮ್ಮ ಕಡೆದವ್ರು ಎಷ್ಟು ಜನ ಅದಾರ ನೋಡ್ರಿ ಬಡ ಉಣಿಸಿ ಕಳಿಸ್ಬಿಡ್ರಿ ಅಂತ ಹೇಳ್ಯಾರ ಹೋಗ್ಲಿ ಊಟ ಮಾಡೋ ಬಡನ ಹೌದಾ ನಾವಿತ್ತೆ ಹೋಗ ನಂದು ಊಟ ಆತ ನಾನು ನಿಲ್ತೀನಿ ನನ್ನ ಮಕ್ಕಳ ಜೊತೆ ನೀವು ಹೋಗ ಪೂಜಾ ಶಶಿನೂ ಅದಾರಲ್ಲ ಇಬ್ಬರು ಅದಾರ ನಿಲ್ತಾರ ನೀವು ಹೋಗಿರಂಗಾರ ಊಟ ಮಾಡೋಕೆ ಆಯ್ತು ಹೋಗ ಶಾಂತಕ ಆಗಳನ್ನ ಕರೆದ್ಲು ಮತ್ತೆ ನಾನಾ ಹೋಲಿಲ್ಲ ಮತ್ತೆ ಆಯ್ತು ಬರ್ತೀನಿ ಅಂತಂದ್ರೆ ನಾ ಊಟಕ್ಕೆ ಹೋಗ್ಬರ್ತೀನಿ ಆಯ್ತು ನೋಡ್ರಿ ಸಪ್ತಪದಿ ಆಯ್ತು ಇಬ್ಬರು ಮದುಮಕ್ಕಳು 100 ಕಾಲ ಜೊತೆಯಾಗಿ ಖುಷಿಯಾಗಿ ಜೀವನ ಮಾಡ್ರಿಪ್ಪ ಆದಷ್ಟು ಬೇಗ ನಮ್ಮ ಕೈಯಾಗ ಒಂದು ಹುಡುಗಿನೂ ಹೆತ್ತು ಕೊಡ್ರಿ ಆಯ್ತು ನೋಡ್ರಿ ಚಂದ್ರಕರ ಎಲ್ಲ ಮದ್ವೆ ವಿಧಾನಗಳೆಲ್ಲ ಮುಗಿದು ನೋಡ್ರಿ ಹೌದ್ರಿ ಸಾಮ್ಗಳ ಚಲೋ ಆತ್ ಬಿಡ್ರಿ ನೀವು ಮೊದ್ಲ ನನಗೆ ಇಲ್ಲಪ್ಪ ಮದುವೆ ಅದಾವು ಅಂತಿದ್ರಿ ನಾವು ತಾಬಿಡ್ತೊಬ್ರು ಮದುವೆ ಫಿಕ್ಸ್ ಮಾಡ್ಕೊಂಡು ನೀವೇ ಸಾಮ್ಗಳು ಬೇಕಂತೇಳಿ ಹಠ ಹಿಡಿದ್ನಿ ನೀವು ಬಂದು ಮಾಡ್ಕೊಟ್ರಲ್ಲ ನಿಮ್ಮ ಉಪಕಾರನ ಎಂದೂ ಮರಂಗಿಲ್ಲ ನೋಡ್ರಿ ಇರ್ಲಿವಾ ಚಂದ್ರಕ್ಕ ಇರ್ಲಿ ಅದು ನೋಡ್ರಿ ಇನ್ನು ಮದುಮಕ್ಳದ್ದು ಏನಾದ್ರು ಫೋಟೋ ಗಿಟೋ ಇದ್ರೆ ತಕ್ಕೋರಿ ನಾನು ಊಟಕ್ಕೆ ಹೋಗ್ತೇನಂತ ಆದ್ರೆ ಸಾಮ್ಗಳು ಅಳಿ ಅಂದ್ರೆ ಸಿಂಚನ ಸಾಂಬಳ ಖಾಲಿ ನಮ್ಮ ಬಿದ್ರೆ ಇಲ್ಲ ರೀ ಅಯ್ಯೋ ಇಲ್ಲವಾ ಹೋಗೇ ಬಿಟ್ರಲ್ಲ ಅವ್ರ ನಿಮ್ಮ ಹೇಳಿ ಕಳಿಸಿದ್ನಲ್ಲ ಆಗಳಿನ ನೆನಪಿಟ್ಕೊಂಡು ನಮಸ್ಕಾರ ಮಾಡ್ಬೇಕು ಆತು ಈಗ ಊಟಕ್ಕೆ ಹೋಗ್ಯಾರ ಊಟದಿಂದ ನಾನೇ ಕರ್ಕೊಂಡ್ಬರ್ತೀನಿ ಇಬ್ರು ಕೂಡಿ ದಂಪತಿ ಸಮೇತ ಖಾಲಿ ನಮಸ್ಕಾರ ಮಾಡ್ರಿ ಹಿರಿಯರು ಯಾರು ಇದಾರಲ್ಲ ಅವ್ರಿಗೆಲ್ಲ ನಮಸ್ಕಾರ ಮಾಡ್ರಿ
ಹ್ಞೂ ಆಯ್ತು ತಗೋ. ಹತ್ತಿರ ಈ ಮದ್ವಿದು ಎಲ್ಲ ಮುಗಿತಲ್ರಿ? ಹಾಂ ಅಲ್ಲ ನೀವು ಆಗ್ಲಿಂದ ಯಾಕ್ರಿ ಇಷ್ಟು ಅರ್ಜೆಂಟ್ ಮಾಡಾಕತ್ತೀರಿ? ಅಯ್ಯೋ ಹೇಳಿದೆ ಅಲ್ರಿ ಆವಾಗಲೇ, ಸ್ವಲ್ಪ ಮುಗ್ದಿದ್ರೆ ನಾ ಒಂಚೂರು ವರ್ಕ್ ಮುಗಿಸ್ಕೊಂಬರ್ತೀನಿ. ಸಿಂಚನ ನೀ ಇಲ್ಲೇ ಇರು, ನಾ ರೂಮಿಗೆ ಹೋಗಿ ಸ್ವಲ್ಪ ಲ್ಯಾಪ್ಟಾಪ್ನಾಗ ಅದು ಸ್ವಲ್ಪ ವರ್ಕ್ ಮುಗಿಸ್ಬರ್ತೀನಿ. ಹಾಂ ಅದೇನ್ರಿ ಧಾರಾಳವಾಗಿ ಹೋಗಿ ಈಗೆಲ್ಲ ಮುಗೀತು. ಅದೇನು ಒಂದು 10-20 ನಿಮಿಷನಾಗ ಮುಗಿಸ್ಕೊಂಡು ಬರ್ರಿ. ಇಬ್ಬರು ಕೂಡಿ ಊಟ ಮಾಡುವಂತ್ರಿ. ಅಲ್ಲಿ ನಿಮ್ಮ ಇಬ್ಬರು ಕುಂತು ಊಟ ಮಾಡೋಕ್ಕೆಲ್ಲ ತಯಾರಿ ಮಾಡತ್ತಾರಪ್ಪ. ಚಂದಗೆ ರಂಗೋಲಿ ಹಾಕಿ ನಿಮ್ಮ ಈ ಕೊಳ್ಳ ಹಾಕಿದ್ದು ಮಾಲಿಗಳೆಲ್ಲ ಹಾಕಿ ಚಂದ ರೆಡಿ ಮಾಡ್ತಾರಂತ್ರ ಅವ್ರು ಅಡುಗೆಯಾರ. ನೀವು ಹೋಗಿ ಮುಗಿಸ್ಕೊಂಡು ಬರಂಗ. ಹಾಂ ಹತ್ತಿರ ಆಯ್ತು ರೀ. ಯಾಕೆ ಇವ್ರು ಹಿಂಗದಾರ? ಇವ್ರಿಗೆ ಮದುವೆ ಅನ್ನೋ ಖುಷಿನೇ ಇಲ್ಲ, ನಮ್ಮ ಮನೆ ನೋಡ್ದಂಗಿಲ್ಲ ಇಲ್ಲ ಅವ್ರು. ಯಾಕೋ ಭಾಳ ಟೆನ್ಷನ್ ಒಳಗೆ ಇದ್ದಂಗೆ ಅದಾರ. ನನ್ನ ಮುಂದೆ ಕರೆಕ್ಟ್ ಏನಂತ ಹೇಳತ್ತೇ ಇಲ್ಲ, ಏನೂ ಅರ್ಥನೂ ಆಗತ್ತಿಲ್ಲ. ಏನಿದು ಸೆಂಚರ? ಹಾಂ ಅಲ್ಲಿ ಫೋಟೋಗ್ರಾಫರ್ ನೀನು ಸಿಂಗಲ್ ಫೋಟೋನ ಆಗಿಲ್ಲಂತ ರೆಡಿಯಾಗಿ ಅವಸರ ಮಾಡಕತ್ತಿರಲ್ಲ ಸಂಬಳ, ಹಿಂಗಾಗಿ ಡೈರೆಕ್ಟ್ ತಾಳಿನ ಕಟ್ಸ್ಬಿಟ್ವಿ. ನೀನು ಸಿಂಗಲ್ ಫೋಟೋ ತೆಗೆಸ್ಕೊಂಡು ಅಲ್ಲಿ ತನಕ ಹಳೆಯಂದ್ರು ಬರ್ತಾರೆ. ಅವ್ರು ಇನ್ನೂ ಒಂದು 10 ನಿಮಿಷ ಕೆಲಸ ಐತಂತ ಮುಗಿಸ್ಕೊಂಡು ಬರ್ತಾರೆ. ಪೂಜಾ ಶಶಿ ನೋಡ್ರ ಆಕೆ ಜೊತೆ ನೀವು ಇರಂಗಾರ, ನಂಗೆ ಒಂದಿಟ್ಟು ಕೆಲಸ ಐತಿ ಬರ್ತೇನಂತ. ಹಾಂ ಆಯ್ತು ಹೋದಲ್ಲ, ನಾವಿರ್ತೀವಿ. ಸೆಂಚರ ಯಾಕೆ ಮತ್ತೆ ಯಾಕೋ ಸಪ್ಪಗಾಗೈತಿ? ಅಲ್ಲ ಇವತ್ತು ನಿನ್ನ ಮದುವೆ ಎಷ್ಟು ಖುಷಿಯಾಗಿರ್ಬೇಕು, ನೀನು ಯಾಕೆ ಇಷ್ಟು ಸಪ್ಪಗ ಮಾಡ್ಕೊಂಡು? ಇಲ್ಲ ವೈನಿ, ಯಾಕೋ ಇವರು ಭಾಳ ಟೆನ್ಷನ್ ಒಳಗೆ ಇದ್ದಂಗೆ ಅದಾರ. ಅಲ್ಲ ಮದುವೆನೂ ಖುಷಿನೂ ಇಲ್ಲ ಅವ್ರಿಗೆ, ಏನಂತ ಕೇಳಿದ್ರು ಹೇಳತ್ತೂ ಇಲ್ಲ. ಅದೇ ಸ್ವಲ್ಪ ಥಿಂಕ್ ಮಾಡತ್ತಿದ್ದೆ. ಹೌದಾ ಹುಚ್ಚಿ, ಹಾಗೆಲ್ಲ ಮಾಡ್ತಾರನ? ಏನೋ ಆಫೀಸ್ ಕೆಲಸ ಎಲ್ಲ ಇರ್ತೈತಲ್ಲ, ಅದೆಲ್ಲ ಅಷ್ಟು ತಲೆ ಕೆಡಿಸ್ಕೊಬಾರ್ದು. ಬಾಲ್ ಫೋಟೋಗ್ರಾಫರ್ ಅದಾರ, ಫೋಟೋ ತೆಗೆಸ್ಕೊಬನ್ನಿ. ಸರಿ. ಡಾಕ್ಟರ್ ಈಗ ಹೇಗಿದ್ದಾರೆ ನಮ್ಮ ತಾಯಿ? ಹೇಗಿದ್ದಾರೆ ಡಾಕ್ಟರ್ ನಮ್ಮ ತಾಯಿ? ಅಲ್ಲ ಮಿಸ್ಟರ್ ಕುಮಾರ್, ನೀವು ಇಷ್ಟೊಂದು ಬೇಜವಾಬ್ದಾರಿತನ ಅದು ನಿಮ್ಮ ತಾಯಿ ವಿಚಾರದಲ್ಲಿ ತೋರಿಸ್ತೀರ ಅಂಥೇಳಿ ನನಗೂ ಗೊತ್ತಿರಲಿಲ್ಲ. ಅಲ್ಲ, ಒಬ್ಬ ಮಗ ಆಗಿ ನೀವು ಇಂಥ ಟೈಮ್ ಒಳಗೆ ನಿಮ್ಮ ತಾಯಿ ಜೊತೆ ಇರೋದು ಬಿಟ್ಟು ಕಾಲ್ ಮಾಡಿ ನಮ್ಮ ಸ್ಟಾಫ್ ಕಾಲ್ ಮಾಡಿದ್ರಲ್ಲ ನಿಮ್ಗೆ? ಹೌದು ಸರ್ ಮಾಡಿದ್ರು. ಅಲ್ಲ ಮಿಸ್ಟರ್, ಇದೇನು ಈತಾ ಸ್ಕೂಲಾ ಪೇರೆಂಟ್ಸ್ ಮೀಟಿಂಗಾ? ಬರಲಿಲ್ಲ ಸರ್, ಬರಲಿಲ್ಲ ಮೇಡಮ್, ಬರಲಿಲ್ಲ ಸರ್ ಅನ್ನಕ. ನಿಮ್ಮ ತಾಯಿ ಉಳುವಿನ ಸಾವಿನ ಪ್ರಶ್ನೆ ಇದೆ, ನಿನ್ನೆ ಫೋನ್ ಮಾಡಿ ಅಷ್ಟು ಬರಕ್ಕೆ ಹೇಳಿದ್ದು. ಈಗ ಬರ್ರಿ ನೀವು ಇಷ್ಟೊಂದು ಬೇಜವಾಬ್ದಾರಿತ ನಾನು? ಇಲ್ಲ ಸರ್, ನಿಜ ಹೇಳ್ಬೇಕಂದ್ರೆ ನಮ್ಮ ಅವನ ಆಪ್ರೇಷನ್ಗೆ ರೊಕ್ಕ ಕೊಟ್ಟಿದ್ರಲ್ಲ, ಅವ್ರದ್ದು ಇಂಪಾರ್ಟೆಂಟ್ ಕೆಲಸನೇ ಇವತ್ತೇ ಇತ್ತು. ಅದು ಮುಗಿಸಿ ನಾನು ಏನು ಬೇಕಾದರೂ ಮಾಡ್ಬೋದಿತ್ತು, ಹೀಗಾಗಿ ನಂಗೆ ಬರೋಕ್ಕಾಗಲಿಲ್ಲ. ಈಗ ಹೇಗಿದ್ದಾರೆ ಸರ್ ನಮ್ಮ ತಾಯಿನ ನೋಡ್ಬೋದಾ? ದೇವರು ನಿಮ್ಮ ಕಡೆ ಅದಾನೆ ಮಿಸ್ಟರ್ ಕುಮಾರ್. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಿಮ್ಮ ತಾಯಿಯವ್ರಿಗೆ ತುಂಬ ಸೀರಿಯಸ್ ಆಗಿತ್ತು. ನಾನೇ ಅವ್ರಿಗೆ ಆಪ್ರೇಷನ್ ಮಾಡಿದ್ದು, ನಾನೇ ಒಂದು ಕ್ಷಣ ಕೈ ಚೆಲ್ಬಿಟ್ಟಿದ್ದೆ. ಇನ್ನೂ ಭಾಳತ್ ಬದುಕಂಗಿಲ್ಲ, ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು ಬಂದು ನೋಡ್ಕೊಂಡು ಹೋಗಲಿ ಅಂಥೇಳಿ. ಆದರೆ ಮೆಡಿಕಲ್ ಮಿರಾಕಲ್ಲು ಏನೋ ಗೊತ್ತಿಲ್ಲ, ನಿಮ್ಮದು ಸರ್ ಅಂತ ಯಾರು ರಾಜೇಶ್ ಅವರು ಬಂದಿದ್ದರು. ಬಂದು ಮೀಟಾಗಿ ಅದೆಷ್ಟು ಬೇಕಾದರೂ ಖರ್ಚಾಗಲಿ ಕುಮಾರ್ ಅವ್ರ ತಾಯಿನ ಉಳಿಸ್ಕೊಡಿ ಅಂತ ಕೇಳಿದರು. ನನ್ನ ಫ್ರೆಂಡ್ ಒಬ್ಬ ಇದ್ದ ಅಮೇರಿಕಾದಲ್ಲಿ, ದೊಡ್ಡ ಡಾಕ್ಟರ್, ಅವನು ಹಾರ್ಟ್ ಸ್ಪೆಷಲಿಸ್ಟ್. ಅವನದೇನೋ ಕೆಲಸ ಅಂತ ಬಂದಿದ್ದಪ್ಪ. ಹೀಗಾಗಿ ಸ್ವಲ್ಪ ಪೇಷಂಟ್ ಐತೆ ನೋಡ್ತೀಯ ಅಂದಾಗ ನೋಡಿ ಅವನೊಂದು ಸರ್ಜರಿ ಮಾಡ್ದೆ. ಆ ಸರ್ಜರಿಗೆ ಎಲ್ಲ ಪೇ ಮಾಡಿದ್ದು ನಿಮ್ಮ ರಾಜೇಶ್ ಸರೇ. ಶೀ ಈಸ್ ಔಟ್ ಆಫ್ ಡೇಂಜರ್, ತುಂಬ ಆರಾಮಾಗಿದ್ದಾರೆ. ಪುಣ್ಯ ನಿಮ್ಮದು, ನಿಜವಾಗ್ಲೂ ನಿಮ್ಮ ತಾಯಿ ಆಯುಷು ಇನ್ನೂ ಗಟ್ಟಿಯಾಗಿತ್ತು. ಏನು ರಾಜೇಶ್ ಸರ್ ಬಂದಿದ್ರಾ? ಹಾಂ ರಾಜೇಶ್ ಅಂತಾನೆ. ಹೌದಪ್ಪ ಕುಮಾರ, ನಿನ್ನೆ ರಾತ್ರಿ ಬೈದಿಟ್ಟಲ್ಲ ಅದೇ ರಾಜೇಶಾನೇ. ಸರ್ ನೀವಾ? ನಿಜವಾಗ್ಲೂ? ನಾನೇಪ್ಪ, ನಾನೇ. ನಮ್ಮ ತಾಯಿ ಜೀವ ಉಳಿಸಿದ್ದು ನೀವಾ? ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ನಿಜವಾಗ್ಲೂ ಈ ಜನ್ಮದಲ್ಲಂತರೂ ನಿಮ್ಮ ಋಣ ನಂಗೆ ತೀರ್ಸೋಕ್ಕಾಗಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್. ನಿನ್ನೆ ನಮ್ಮ ತಾಯಿಗೆ ಆರಾಮಿಲ್ಲ ಅಂತ ಗೊತ್ತಾದ ತಕ್ಷಣ ನಿಮ್ಗೆ ಏನೇನೋ ಬೈದ್ಬಿಟ್ಟು ನಾನು. ನಿಜವಾಗ್ಲೂ ನಿಮ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗತ್ತಿಲ್ಲ. ಇರಲಿಪ್ಪ ಇರಲಿ. ನಿಜ ಹೇಳ್ಬೇಕಂತಂದ್ರೆ ನೀನು ನನ್ನ ಕೆಲಸಕ್ಕೆ ಭಾಳ ಸಹಾಯ ಮಾಡಿ ನನ್ನ ತಂಗಿ ಸೇಡನ್ನ ತೀರಿಸ್ಕೊಳಕ್ಕೆ ನಿನಗೆ ಮುಖ್ಯ ಪಾತ್ರ. ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ನಿಮ್ಮ ತಾಯಿಗೆ ಆರಾಮಿಲ್ಲ ಅಂತಂದ್ರೆ ನಾ ಹೆಂಗೆ ಕೈ ಬಿಟ್ಕೊಂಡ್ರಾಕೈತಿ? ಹಾಂ, ಅದಕ್ಕೆ ನಿನ್ನೇನೇ ಹೇಳಿದೆಲ್ಲ, ನೀನಲ್ಲಿ ಕಟ್ ಹಾಕಿಸಿ ಇಲ್ಲಿ ದವಾಖಾನಿಗೆ ಬಂದು ನೋಡಿದೆ. ಡಾಕ್ಟ್ರ್ ಅಂದರು ಇಲ್ಲ, ಇನ್ನೇನು ಭಾಳ ಬದುಕಂಗೇ ಇಲ್ಲ ಅವರು, ಒಂದು ತಾಸು ಅಷ್ಟು ಟೈಮಿಂಗ್ ಕೊಟ್ಟಿದ್ರು. ಅದೇನೋ ನಿಮ್ಮ ತಾಯಿ ಆಯಸ್ಸು ಗಟ್ಟೈತಿ. ನಾನು ಸ್ವಲ್ಪ ರೊಕ್ಕ ಕೊಟ್ಟೆ, ಆಪ್ರೇಷನ್ ಮಾಡಿ ನಿಮ್ಮ ತಾಯಿ ಜೀವನ ಉಳಿಸಿದ್ರು. ಹೋಗಪ್ಪ, ನಿಮ್ಮ ತಾಯಿನ ನೋಡೋಗು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಋಣ ನಿಜವಾಗ್ಲೂ ನಾ ಜೀವನ ಪೂರ್ತಿ ಮರೆಯಂಗಿಲ್ಲ. ಇರಲಿ ಕುಮಾರ, ಇರಲಿ. ಇನ್ನು ನಿನ್ನಿಂದ ಕೆಲಸ ಹಾಕಬೇಕದು ಭಾಳ ಐತಿ. ಹಿಂಗಾಗಿನ ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದು. ಸರಿ, ಆದಷ್ಟು ಬೇಗ ನಿಮ್ಮ ತಾಯಿ ನೋಡಿಕೊಂಡು
ಮದುವೆ ಮಂಟಪಕ್ಕೆ ವಾಪಸ್ ಬಂದುಬಿಡಪ್ಪ ಬೇಗ. ಸರಿ ಸರ್, ಸರಿ, ನೀವು ಹೇಳ್ದಂಗೆ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನಿಮ್ಮಿಂದನೇ ನಮ್ಮ ತಾಯಿ ಜೀವ ಇವತ್ತು ಉಳಿದಿತ್ತು. ನನ್ನ ಕೈಯಲ್ಲಿ ಏನಿದೆ ಮಿಸ್ಟರ್ ಕುಮಾರ್, ಎಲ್ಲ ದೇವ್ರ ಲೀಲೆ ಅಷ್ಟೇ. ಇನ್ನೊಂದು 15 ಡೇಸ್ ಆದಮೇಲೆ ನಿಮ್ಮ ತಾಯಿನ ನೀವು ಮನೆಗೆ ಕರ್ಕೊಂಡು ಹೋಗಿ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ಆಮೇಲೆ ವೀಕ್ ಒಂದ್ಸಲನೋ ನಾವು ಯಾವಾಗ ಹೇಳಿರ್ತೀವಲ್ಲ ಆವಾಗ ಡಾಕ್ಟರ್ ವಿಸಿಟ್ ಬಂದು ಮಾಡಿಬಿಡಿ. ಸರಿ ಸರಿ ಸರ್, ಸರಿ, ನೀವು ಹೇಳ್ದಂಗೆ ಆಗಲಿ. ಸರಿ, ಹೋಗಿ ನೋಡ್ಕೊಂಡು ಬನ್ನಿ. ಸರಿ ಸರ್.